ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ರಾಜನ ಮಂತ್ರಿ ಬಹಳ ಜ್ಞಾನಿಯಾಗಿದ್ರು. ಅವರು ಏನೇ ಆಗಲಿ ಎಲ್ಲ ಒಳ್ಳೆಯದಕ್ಕಾಗಿ ಆಗುತ್ತದೆ ಅಂತ ಸದಾ ಹೇಳ್ತಾ ಇದ್ರು. ಒಂದು ದಿನ ರಾಜನು ತನ್ನ ಕತ್ತಿಯನ್ನ ಸ್ವಚ್ಛಗೊಳಿಸ್ತಾ ಇದ್ರು. ಮಂತ್ರಿಯು ಅವರ ಪಕ್ಕದಲ್ಲೇ ಕುಳಿತಿದ್ರು. ಹಠಾತ್ತಾಗಿ ಕತ್ತಿ ರಾಜನ ಕಾಲಿಗೆ ಬಿದ್ದು ಒಂದು ಬೆರಳು ಕತ್ತರಿಸಿ ಹೋಯಿತು. ಆಗ ಮಂತ್ರಿ ಏನೇ ಆಗಲಿ ಒಳ್ಳೆಯದಕ್ಕೆ ಆಗುತ್ತದೆ ಎಂದರು. ಇದನ್ನ ಕೇಳಿ ರಾಜನಿಗೆ ಬಹಳ ಕೋಪ ಬಂತು. ಅವರು ಮಂತ್ರಿಯನ್ನ ಕೇಳಿದ್ರು, ನನ್ನ ಬೆರಳು ಕತ್ತರಿಸಿ ಹೋಗಿದೆ, ಇದು ಒಳಿತೆ? ರಾಜನಿಗೆ ಕೋಪ ಬಂದು ಮಂತ್ರಿಯನ್ನ ಜೈಲಿಗೆ ಹಾಕುವಂತೆ ಆದೇಶಿಸ್ತಾರೆ. ಮಂತ್ರಿಗೆ ಇದರ ಬಗ್ಗೆ ಸ್ವಲ್ಪವೂ ದುಃಖವಿರಲಿಲ್ಲ. ಹಾಗೆ ಜೈಲಿಗೆ ಹೋಗುವಾಗಲೂ ಕೂಡ ಏನೇ ಆಗಲಿ ಒಳ್ಳೆಯದಕ್ಕೆ ಆಗುತ್ತದೆ ಅಂತಾನೆ ಹೋದ್ರು. ಇದನ್ನ ಕೇಳಿದ ರಾಜನಿಗೆ ತುಂಬಾ ಆಶ್ಚರ್ಯವಾಯಿತು. ಅವರು ಯೋಚಿಸಿದ್ರು, ಎಂತಹ ವಿಚಿತ್ರ ವ್ಯಕ್ತಿ, ಅವರು ಜೈಲಿಗೆ ಹೋಗ್ತಾ ಇದ್ರು, ಏನೇ ಆಗಲಿ ಒಳ್ಳೆಯದಕ್ಕೆ ಆಗುತ್ತದೆ ಅಂತಾರೆ. ಹೀಗೆ 2 ತಿಂಗಳು ಕಳೆದವು. ಒಂದು ದಿನ ರಾಜನು ತನ್ನ ಸೈನಿಕರೊಂದಿಗೆ ಬೇಟೆಗೆ ಹೋದರು. ಅವರೆಲ್ಲರೂ ಕುದುರೆಗಳ ಮೇಲೆ ಸಾಂದ್ರವಾದ ಅರಣ್ಯಕ್ಕೆ ಪ್ರಯಾಣಿಸಿದ್ರು. ಜಿಂಕೆಯನ್ನ ಬೆನ್ನಟ್ಟುವಾಗ ರಾಜನು ಅರಣ್ಯದ ಆಳಕ್ಕೆ ಹೋಗಿ ತನ್ನ ಸೈನಿಕರಿಂದ ಬೇರ್ಪಟ್ಟರು. ಆದರೆ ಅವರಿಗೆ ಜಿಂಕೆ ಸಿಗಲಿಲ್ಲ ಮತ್ತು ಅವರು ಸಾಂದ್ರವಾದ ಅರಣ್ಯದಲ್ಲಿ ದಾರಿ ತಪ್ಪಿದ್ರು. ಇದನ್ನು ಅರಿತ ರಾಜನು ಹೊರಗೆ ಹೋಗುವ ದಾರಿಯನ್ನ ಹುಡುಕಲು ಪ್ರಾರಂಭಿಸಿದರು. ಹಠಾತ್ತಾಗಿ ಅವರನ್ನ ಅರಣ್ಯದಲ್ಲಿ ವಾಸಿಸುವ ಒಂದು ಗುಂಪು ಬುಡಕಟ್ಟು ಜನರು ಸುತ್ತುವರೆದ್ರು. ಈ ಬುಡಕಟ್ಟು ಜನರಿಗೆ ರಾಜನನ್ನ ಗುರುತಿಸಲು ಸಾಧ್ಯವಾಗಲಿಲ್ಲ ಅಥವಾ ಅವರು ಆಡಳಿತಗಾರರೆಂದು ಕೂಡ ತಿಳಿದಿರಲಿಲ್ಲ. ಅವರು ಅವರನ್ನ ಸೆರೆ ಹಿಡಿದು ತಮ್ಮ ಗುಂಪಿಗೆ ಕರೆದೊಯ್ದರು. ಬುಡಕಟ್ಟು ಜನರು ತಮ್ಮ ದೇವತೆಗೆ ಬಲಿ ಕೊಡಲು ಒಬ್ಬ ಮಾನವನನ್ನ ಹುಡುಕ್ತಾ ಇದ್ರು. ರಾಜನು ಅವರನ್ನ ಬಿಡುಗಡೆ ಮಾಡಲು ಮೊರೆ ಇಟ್ಟರು. ಆದರೆ ಬುಡಕಟ್ಟು ಜನರು ರಾಜನ ಭಾಷೆಯನ್ನ ಅರ್ಥ ಮಾಡಿಕೊಳ್ಳೇ ಇಲ್ಲ. ಅವರು ಸಂತೋಷದಿಂದ ತಮಟೆ ಬಾರಿಸಲು ಪ್ರಾರಂಭಿಸಿದ್ರು. ಅವರು ರಾಜನನ್ನ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನ ಧರಿಸಿ ಹೂವಿನ ಮಾಲೆ ಹಾಕಿದ್ರು. ಬಲಿ ಕೊಡಲು ಸಿದ್ಧಪಡಿಸಿದ್ರು. ಅವರು ರಾಜನನ್ನ ಕೊಲ್ಲಲು ಸಿದ್ಧರಾಗಿದ್ದಾಗ ಬುಡಕಟ್ಟು ಜನರ ಮುಖ್ಯಸ್ಥರು ರಾಜನ ಒಂದು ಬೆರಳು ಕತ್ತರಿಸಿ ಹೋಗಿರುವುದನ್ನ ಗಮನಿಸಿದ್ರು. ಇದನ್ನು ನೋಡಿ ಅವರು ಎಲ್ಲ ತಮಟೆ ನಿಲ್ಲಿಸುವಂತೆ ಆದೇಶಿಸಿದ್ರು. ಅವರು ಹೇಳಿದ್ರು, ಈ ಮನುಷ್ಯನನ್ನ ಬಲಿ ಕೊಡಲು ಆಗೋದಿಲ್ಲ, ಏಕೆಂದ್ರೆ ಅವನು ಅಪೂರ್ಣ ವ್ಯಕ್ತಿಯನ್ನ ಬಲಿ ಕೊಟ್ರೆ ದೇವತೆಗೆ ಸಂತೋಷವಾಗುವ ಬದಲು ಕೋಪ ಬರುತ್ತದೆ. ಹೀಗೆ ಅವರು ರಾಜನನ್ನ ಬಿಡುಗಡೆ ಮಾಡಲು ನಿರ್ಧರಿಸಿದ್ರು. ರಾಜನು ಸಂತೋಷದಿಂದ ತನ್ನ ಅರಮನೆಗೆ ಮರಳಿದ ನಂತರ ಅವರು ಯೋಚಿಸಿದರು, ನನ್ನ ಬೆರಳು ಕತ್ತರಿಸಿ ಹೋಗಿಲ್ಲವಾದ್ರೆ ಆ ಬುಡಕಟ್ಟು ಜನರು ನನ್ನನ್ನ ಕೊಲ್ತಾ ಇದ್ರು. ಇದರರ್ಥ ಮಂತ್ರಿ ಸರಿ, ಏನೇ ಆಗಲಿ ಒಳ್ಳೆಯದಕ್ಕೆ ಆಗುತ್ತದೆ. ಅವರು ತಮ್ಮ ಸೈನಿಕರಿಗೆ ಮಂತ್ರಿಯನ್ನ ಜೈಲಿನಿಂದ ಬಿಡುಗಡೆ ಮಾಡುವಂತೆ ಆದೇಶಿಸಿದ್ರು. ಅವರು ಅವರನ್ನ ಮಂತ್ರಿಯಾಗಿ ಮರುಸ್ಥಾಪಿಸಿದ್ರು ಮತ್ತು ಕೇಳಿದ್ರು, ಮಂತ್ರಿ, ನನ್ನ ಬೆರಳು ಕತ್ತರಿಸಿ ಹೋಗಿರುವುದು ನನ್ನ ಒಳ್ಳೆಯದಕ್ಕಾಗಿ ಎಂದು ನನಗೆ ಅರ್ಥವಾಗಿದೆ. ಆದರೆ ನೀವು 2 ತಿಂಗಳುಗಳ ಕಾಲ ಜೈಲಿನಲ್ಲಿದ್ರಿ, ಇದೆಲ್ಲ ನೀವು ಸಹಿಸಿಕೊಂಡ್ರಿ, ಇದರಿಂದ ನಿಮಗೆ ಏನು ಉಳಿತಾಯಿತೆಂದು ಮಂತ್ರಿಯನ್ನ ಕೇಳಿದ್ರು. ಆಗ ಮಂತ್ರಿ ನಗುತ್ತಾ ಹೇಳಿದ್ರು, ನನ್ನ ರಾಜ, ನಾನು ನಿಮ್ಮ ಪ್ರಧಾನ ಮಂತ್ರಿ ಮತ್ತು ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಿದ್ದೆ. ನಾನು ಜೈಲಿನಲ್ಲಿಲ್ಲವಾದ್ರೆ ಆ ದಿನ ನಾನು ನಿಮ್ಮೊಂದಿಗೆ ಇರುತ್ತಿದ್ದೆ. ಅವರು ನಿಮ್ಮ ಕತ್ತರಿಸಿದ ಬೆರಳನ್ನ ನೋಡಿದಾಗ ನಿಮ್ಮನ್ನ ಬಿಟ್ಟರು, ಆದರೆ ನನ್ನ ದೇಹ ಪೂರ್ಣವಾಗಿತ್ತು ಮತ್ತು ನಾನು ನಿಮ್ಮೊಂದಿಗೆ ಇದ್ದರೆ ಅವರು ನನ್ನನ್ನ ಖಂಡಿತವಾಗಿಯೂ ಬಲಿ ಕೊಡ್ತಾ ಇದ್ರು. ಆದ್ರಿಂದ ಆ ದಿನ ನಾನು ನಿಮ್ಮೊಂದಿಗೆ ಇರದಿರುವುದು ಮತ್ತು ಜೈಲಿನಲ್ಲಿದ್ದಿದ್ದೇ ಒಳ್ಳೆಯದಾಯಿತು. ಅದು ನಿಮ್ಮ ಜೀವ ಮತ್ತು ನನ್ನ ಜೀವವನ್ನ ರಕ್ಷಿಸಿತು. ಅದಕ್ಕಾಗಿಯೇ ನಾನು ಯಾವಾಗಲೂ ಏನೇ ಆಗಲಿ ಒಳ್ಳೆಯದಕ್ಕಾಗಿ ಆಗುತ್ತದೆ ಎಂದು ಹೇಳ್ತೇನೆ. ನಮ್ಮ ಜೀವನವನ್ನ ನೋಡಿದ್ರೆ ನಮಗೆ ಏನಾದರೂ ಕೆಟ್ಟದ್ದು ನಡೆಯುತ್ತಿದೆ ಅಥವಾ ಏನಾದರೂ ಆಗಬಾರದಿತ್ತೆಂದು ನಮಗೆ ತೋರುತ್ತದೆ. ಆದ್ರಿಂದ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.